ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಂದು ಹೋಟೆಲಿಗೆ ಒಬ್ಬ ಹಿರಿಯ ವ್ಯಕ್ತಿ ಬಂದರು. ಸಪ್ಲೈಯರ್ ಬಂದು ನಿಂತ. ಆ ಹಿರಿಯರು ಏನಿದೆ ಅಂತ ಕೇಳಿದ್ರು. ಇಡ್ಲಿ, ವಡೆ, ದೋಸೆ, ಖಾರಬಾತ್, ರೈಸ್ ಬಾತ್, ಪೂರಿ, ಇನ್ನು ಒಂದಷ್ಟು ಹೆಸರು ಹೇಳಿದ. ಹಿರಿಯರು 1 ಪ್ಲೇಟ್ ಇಡ್ಲಿಗೆ ಎಷ್ಟು ಎಂದರು. ಸಪ್ಲೈಯರ್ ಹೇಳಿದ 25. ಪುನಃ 1 ಪ್ಲೇಟ್ ದೋಸೆಗೆ ಎಷ್ಟು ಕೇಳಿದ್ರು. 25 ಎಂದನು. ಖಾರಬಾತಿಗೆ, ಸಿಂಗಲ್ ವಡೆಗೆ, ಹಾಗೆ ರೈಸ್ ಬಾತ್, ಚೌಚೌ ಬಾತ್ ಎಲ್ಲದರ ಬೆಲೆ ಕೇಳಿದ್ರು. ಸಪ್ಲೈಯರ್ ಬೆಲೆಗಳನ್ನು ಹೇಳಿದ. ಕೊನೆಗೆ ಆ ವೃದ್ಧರು ಸಿಟ್ಟಾಗುತ್ತಾ, ಹೋಗೋಗು, ಏನು ಬೇಡ, 1 ಕಾಫಿ ತಗೊಂಡ್ಬಾ ಅಂದ್ರು. ಕೆಂಗಣ್ಣಿನಿಂದ ವೃದ್ಧರನ್ನು ನೋಡಿದ ಸಪ್ಲೈಯರ್ ಮುಂದಿನ ಟೇಬಲ್ಗೆ ಹೋಗುತ್ತಾ, ಏನ್ ಈ ಮುದುಕನು, ಎಷ್ಟು ದುರಾಂಕಾರ, 1 ಕಾಫಿ ಕುಡಿಯೋಕೆ ಎಷ್ಟೆಲ್ಲ ಬಡ್ಕೋತಾನೆ, ಇಂಥವರೆಲ್ಲ ಯಾಕೆ ಹೋಟ್ಲಿಗೆ ಬರ್ತಾರೋ ಹೀಗೆ ಹೇಳಿಕೊಳ್ಳುತ್ತಾ ಪಕ್ಕದ ಟೇಬಲ್ಗೆ ಬಂದ. ಪಕ್ಕದ ಟೇಬಲಲ್ಲಿ ಹೊಸದಾಗಿ ಮದುವೆಯಾದ 1 ನವಜೋಡಿ ಕೂತಿದ್ರು. ಏನ್ ಬೇಕು ಸಾರ್ ಅಂತ ಕೇಳಿದ. 2 ಕಾಫಿ ಅಂತ ಹುಡುಗಿ ಹೇಳಿದ್ಲು. ಆಕೆಯ ಗಂಡ ಸಪ್ಲೈಯರನ್ನ ಕರೆದು, ಈ ಟೇಬಲ್ಗೆ 2 ಕಾಫಿ, ಹಾಗೆ ನನ್ನ ಹಿಂದಿನ ಟೇಬಲ್ಗೆ 1 ಪ್ಲೇಟ್ ಇಡ್ಲಿ ಸಾಂಬಾರು ಕೊಡಿ ಅಂತ ಹೇಳಿ ನಾನ್ ಕೊಡ್ಸಿದಂತ ಹೇಳ್ಬೇಡ, ಅದರ ಹಣವನ್ನ ನಾನೇ ಪೇ ಮಾಡ್ತೀನಿ ಅಂತ ಹೇಳಿದ. ಸಪ್ಲೈಯರ್ ಆಯ್ತು ಅಂತ ಹೇಳಿ ಹೊರಟ. ಆತನ ಪತ್ನಿ ಕೇಳಿದ್ದು, ಅವ್ರು ನಿಮ್ಗೆ ಗೊತ್ತಾ ಅಂತ. ಇವನು ಇಲ್ಲ ಅಂದ. ಹಾಗಾದ್ರೆ ಯಾಕೆ ತಿಂಡಿ ಕಾಫಿ ಅವರಿಗೆ ಹೇಳಿದ್ರಿ ಎಂದು ಕೇಳಿದಕ್ಕೆ ಆತ ಹೇಳಿದ, ಹಸಿವಾದಾಗ ದುಡ್ಡು ಎಣಿಸುವವರ ಸಂಕಟ ಏನು ಅಂತ ನನಗೆ ಗೊತ್ತು ಅಂದ. ಹಾಗಾದ್ರೆ ಆ ಮುದುಕನ ಹತ್ತಿರ ದುಡ್ಡಿಲ್ವಾ? ಆದ್ರೂ ಆ ಮುದುಕ 1 ಕಾಫಿ ಕುಡಿಯೋಕೆ ಅದೆಷ್ಟು ಸಿಡುಕುತ್ತಾ ಆರ್ಡರ್ ಮಾಡಿದ ಎಂದು ಆಕೆ ಹೇಳಿದಾಗ ಆತ ಹೇಳಿದ, ಅವರಿಗೆ ತುಂಬಾ ಹಸಿವಾಗಿದೆ ಅಂತ ನನಗೊತ್ತು, ಹಸಿವಾದವರಿಗೆ ಕೋಪ ಬರುವುದು ಸಹಜ ಅಂದ. ಆ ಹೊತ್ತಿಗೆ ಸಪ್ಲೈಯರ್ ಬಂದು ಅವರಿಗೆ 2 ಕಾಫಿ ಕೊಟ್ಟು ಹಿಂದಿನ ಟೇಬಲ್ಗೆ ಇಡ್ಲಿ ಸಾಂಬಾರ್ ತುಂಬಿದ ಪ್ಲೇಟು ಕಾಫಿ ಇಟ್ಟ. ಆ ವೃದ್ಧರು ಹೇಳಿದ್ರು, ಲೋ ಹುಡುಗ, ನಾನ್ ಬರೀ ಕಾಫಿ ಆರ್ಡರ್ ಮಾಡಿದ್ದು, ಇಡ್ಲಿ ವಡೆ ಹೇಳೇ ಇಲ್ಲ ಅಂದ್ರು. ಸಪ್ಲೈಯರ್ ನಗುತ್ತಾ ಹೇಳಿದ, ಇವತ್ತು ನಮ್ಮ ಹೋಟೆಲಲ್ಲಿ ಕಾಫಿ ಕುಡಿದವರಿಗೆ ಇಡ್ಲಿ ವಡೆ ಸಾಂಬಾರ್ ಫ್ರೀ, ಚಾನ್ಸ್ ಹೊಡೆದ್ರಿ, ಆರಾಮಾಗಿ ತಿನ್ನಿ ಅಂತ ಹೇಳಿ ಹೋದ. ಆ ವೃದ್ಧರು ಸುತ್ತಲೂ ಕಣ್ಣಾಡಿಸಿದ್ರು. ಎಲ್ಲರೂ ತರತರದ ತಿಂಡಿಗಳನ್ನ ತರಿಸಿಕೊಂಡು ತಿನ್ನುತ್ತಿದ್ದಾರೆ. ತಾಯಿ ಮಗುಗೆ ತಿನ್ನಿಸುತ್ತಿದ್ದಾಳೆ. ಮತ್ತೊಂದ್ ಕಡೆ ತಂದೆ ಮಗನನ್ನ ಮುದ್ದಿಸುತ್ತಾ ತುತ್ತು ಬಾಯಿಗಿಡ್ತಿದ್ದಾನೆ. ಅಣ್ಣ, ತಮ್ಮ, ಗಂಡ, ಹೆಂಡತಿ ಎಲ್ಲರೂ ಕುಳಿತು ತಿನ್ನುವುದನ್ನು ನೋಡಿದ ವೃದ್ಧರ ಬಾಯಲ್ಲಿ ನೀರೂರಿತು. ತಮ್ಮ ಮುಂದಿದ್ದ ಇಡ್ಲಿ ಸಾಂಬಾರ್ ಪ್ಲೇಟ್ ಹತ್ತಿರಕ್ಕೆ ತಂದ್ಕೊಂಡು ಸ್ಪೂನ್ನಿಂದ ಇಡ್ಲಿ ಮುರಿದು ಸಾಂಬಾರ್ನಲ್ಲಿ ಅದ್ದಿ ಬಾಯಿಗಿಟ್ಕೊಂಡ್ರು. ವೃದ್ಧರ ಕಣ್ಣಲ್ಲಿ ನೀರು ತುಂಬಿತು. ದುಃಖ ಉಮ್ಮಳಿಸಿ ಬಂತು. ಬಿಕ್ಕುತ್ತಾ ಕನ್ನಡಕ ತೆಗೆದು ಕಣ್ಣು ಒರೆಸಿಕೊಂಡರು. ಮುಂದೆ ಕೂತಿದ್ದ ಹುಡುಗಿ ಅವರನ್ನು ನೋಡಿದ್ಲು. ಅವಳ ಕಣ್ಣಲ್ಲೂ ನೀರು ತುಂಬಿತು. ವೃದ್ಧರು ತೃಪ್ತಿಯಿಂದ ಇಡ್ಲಿ ಸಾಂಬಾರ್ ತಿನ್ನುವುದನ್ನು ಮತ್ತೆ ಮತ್ತೆ ನೋಡಿದಳು. ಹೊಸದಾಗಿ ಮದುವೆಯಾಗಿದ್ದ ಆ ಹುಡುಗಿ ತನ್ನ ಪತಿಯನ್ನು ಹೆಮ್ಮೆಯಿಂದ ನೋಡಿದಳು. ಆತ ಮುಗುಳ್ನಕ್ಕೂ ಪತ್ನಿಯನ್ನು ಪ್ರೀತಿ ತುಂಬಿದ ಕಂಗಳಿಂದ ನೋಡ್ತಿದ್ದ. ಕತೆ ಚಿಕ್ಕದು. ಹಸಿದವರ ಕಷ್ಟ ಹಸಿದವರಿಗೆ ಗೊತ್ತು. ಹಸಿವು ಮನುಷ್ಯನ ಕೈಯಲ್ಲಿ ಏನನ್ನಾದ್ರೂ ಮಾಡ್ತದೆ. ಸಾಧ್ಯವಾದಷ್ಟು ಅಗತ್ಯವಿದ್ದವರಿಗೆ ತಿನ್ನಲು ಆಹಾರ, ಕುಡಿಯಲು ನೀರು, ಚಳಿಗೆ 1 ಕಂಬಳಿ, ಇವುಗಳನ್ನು ಕೊಟ್ರೆ ಇದಕ್ಕಿಂತ ಶ್ರೇಷ್ಠ ದಾನ. ಪೂಜೆ, ವ್ರತ, ಕತೆ, ಭಗವಂತನ ನಾಮಸ್ಮರಣೆ ಎಲ್ಲವೂ ಪುಣ್ಯ ಕಾರ್ಯದ ಲೆಕ್ಕಕ್ಕೆ ಸೇರ್ತದೆ. ಇದಕ್ಕೆ ಸಮ ಯಾವುದೂ ಆಗಲ್ಲ. ಪ್ರವಾಸ, ಪಿಕ್ನಿಕ್ ಅಥವಾ ದೇವಸ್ಥಾನ, ಹೋಟೆಲ್, ತಿಂಡಿ ಅಂಗಡಿಗಳ ಸಮೀಪ ಅಕಸ್ಮಾತ್ ಹಸಿದ ಮಕ್ಕಳು, ವೃದ್ಧರು, ಮಗುವಿನ ತಾಯಂದಿರು ಕಣ್ಣಿಗೆ ಕಂಡರೆ ಏನಾದರೂ ತಿನ್ನಲು ಕೊಡಿಸಿದ್ರೆ ಹಸಿದವರ ಹೊಟ್ಟೆ ತುಂಬುತ್ತದೆ. ಇಂಥ ಸತ್ಕಾರ್ಯ ಮಾಡುವ ಅವಕಾಶ ಸಿಕ್ಕಿತಲ್ಲ ಎಂಬ ತೃಪ್ತಿಯೂ ಇರ್ತದೆ. ಬೇಸಿಗೆಯಲ್ಲಂತೂ ಪಶು ಪಕ್ಷಿ ಪ್ರಾಣಿಗಳು ಬಿಸಿಲದಗೆ ತಾಳಲಾರದೆ ಮಂಕಾಗಿರ್ತವೆ. ಇವುಗಳಿಗೂ ಸಾಧ್ಯವಾದಷ್ಟು ನೀರು, ಕಾಳು, ಹಣ್ಣು ಕೊಡುವುದು ಶಿವನಿಗೆ ಸಲ್ಲಿಸುವ ಪೂಜೆ ಆಗ್ತದೆ. ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟೋರಿಲ್ಲ. ದಾನವೇ ದೇವರು, ದಾನ ಮಾಡಿರಲ್ಲ. ದಯವೇ ತಾಯಿ, ಧರ್ಮವೇ ತಂದೆ, ದಯ ಧರ್ಮ ತೋರಿರಲ್ಲ. ಅವರಿಬ್ರು ತುಂಟ ಹುಡುಗರು, ಪ್ರಾಣ ಸ್ನೇಹಿತರು ಬೇರೆ. ಹಾಗಿದ್ಮೇಲೆ ತುಂಟತನಕ್ಕೆ ಕೊನೆ ಇದೆ. ಅವರಿಬ್ಬರಿಗೂ ಶಾಲೆಗೆ ಹೋಗುವುದಂದ್ರೆ ಅಲರ್ಜಿ. ಒಂದು ದಿನ ಇಬ್ಬರು ಸೇರಿ ಒಂದು ಉಪಾಯ ಮಾಡಿದ್ರು. ಪಕ್ಕದ ಮನೆಯ ಕೊಟ್ಟಿಗೆಯಿಂದ 3 ಕುರಿಮರಿಗಳನ್ನು ತಂದು ಅವುಗಳ ಬೆನ್ನ ಮೇಲೆ 1, 2, 4 ಎಂದು ಬರೆದ್ರು. ನಂತರ ಕುರಿಗಳನ್ನ ರಾತ್ರಿ ನಿಧಾನವಾಗಿ ತಂದು ಶಾಲೆಯ ಕಟ್ಟಡದೊಳಗೆ ಬಿಟ್ಟು ಹೋದ್ರು. ಬೆಳಿಗ್ಗೆ ಶಾಲೆಗೆ ಬಂದ ಶಿಕ್ಷಕರ ಮೂಗಿಗೆ ಏನೋ ವಾಸನೆ ಬಡಿಯಿತು. ಕಾರಿಡಾರ್ನ ಅಲ್ಲಲ್ಲಿ ಮೆಟ್ಟಿಲುಗಳ ಮೇಲೆ ಕುರಿಯ ಹಿಕ್ಕೆ ಬಿದ್ದಿತು. ಮೂತ್ರ ವಾಸನೆ ಮೂಗಿಗೆ ರಾಚುತ್ತಿತ್ತು. ತಕ್ಷಣ ಕುರಿಗಳಿಗಾಗಿ ಹುಡುಕಾಟ ನಡೆಯಿತು. ಸ್ವಲ್ಪ ಹೊತ್ತಿನಲ್ಲೇ 3 ಕುರಿಗಳು ಸಿಕ್ಕಿ ಬಿದ್ದವು. ಶಾಲೆಯವರಿಗೆ ಆಶ್ಚರ್ಯ. 1, 2 ಹಾಗೂ 4ನೇ ನಂಬರ್ನ ಕುರಿಗಳು ಸಿಕ್ಕಿವೆ. ಹಾಗಾದ್ರೆ ಆ 3ನೇ ಕುರಿ ಎಲ್ಲಿ ತಪ್ಪಿಸಿಕೊಂಡಿದೆ ಎಂದು ತಲೆಬಿಸಿಯಾಯಿತು. ತರಗತಿಗಳಿಗೆ ರಜಾ ಘೋಷಿಸಿದ ಶಿಕ್ಷಕರು ಆ 3ನೇ ನಂಬರ್ ಕುರಿಯ ಜಾಡು ಹಿಡಿದು ಹೊರಟರು. ಶಿಕ್ಷಕರು, ಆಯಗಳು ಎಲ್ಲಾ ಸೇರಿ ಹುಡುಕಿದ್ರು. 3ನೇ ಕುರಿ ಸಿಗಲೇ ಇಲ್ಲ. ಯಾಕೇಳಿ? ಆ ಕುರಿ ಇದ್ರೆ ತಾನೇ ಸಿಗೋದು. ಇಲ್ಲದಿದ್ದನ್ನು ಹುಡುಕಿದ್ರೆ ಹೇಗೆ ಸಿಗ್ತದೆ? ಆ ಇಬ್ಬರು ಮಾಡಿದ ತುಂಟಾಟಿಕೆಯಿಂದ ಶಾಲೆಯವರಿಗೆ ಸುಸ್ತಾಯಿತಷ್ಟೇ ವಿನ ಬೇರೇನೂ ಸಿಗಲಿಲ್ಲ.
ಹಾಗಾದ್ರೆ ನಮ್ಮಲ್ಲಿಯೂ ಎಷ್ಟೋ ಜನ ಆ 3ನೇ ನಂಬರ್ ಕುರಿಗಾಗಿ ಹುಡುಕುತ್ತಿದ್ದಾರೆ ಅಲ್ವೇ? ಬದುಕಿನಲ್ಲಿ ಎಲ್ಲ ಇದ್ದರೂ ಏನೋ ಇಲ್ಲವೆಂದು ಕೊರಗುತ್ತಾ ಸುಮ್ಮನೆ ಹುಚ್ಚರಂತೆ ಹುಡುಕಾಡುತ್ತಿರ್ತಾರೆ. ತಾವೇನನ್ನ ಹುಡುಕಾಡ್ತಿದ್ದೇವೆ ಎಂದು ಕೆಲವರಿಗೆ ತಿಳಿದಿರೋದಿಲ್ಲ. ಅಂದ್ರೆ ಯಾವುದೋ ಒಂದೂ ಇಲ್ಲ ಎಂಬುದು ನಮ್ಮ ಅವೆಷ್ಟು ಇದೆಗಳ ಖುಷಿಯನ್ನು ಹಾಳುಗೆಡವಿ ಬಿಡ್ತದೆ. ಹಾಗಾದ್ರೆ ಇನ್ನು ಮುಂದೆ ನಾವು 3ನೇ ನಂಬರ್ ಕುರಿಯ ಹಿಂದೆ ಅಲೆಯೋದನ್ನ ಬಿಟ್ಟು ಜೀವನವನ್ನು ಹಿಡಿಯಾಗಿ ಅನುಭವಿಸೋಣ ಅಲ್ವೇ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.